ಬರೆದರೂ ಮತ್ತಷ್ಟು ಬರೆಯಬೇಕೆಂಬ ಹಂಬಲಗಳು, ಯಾಂತ್ರಿಕ ಬದುಕಿನಲ್ಲಿ ಬೆಳೆಯುತ್ತಿರುವ ದಿನಗಳು, ಮನಕ್ಕೆ ಆನಂದ ನೀಡುವ ನಮ್ಮ ಕನ್ನಡ ಕವಿತೆಗಳು, ನಮ್ಮೆಲ್ಲರ ಕವನಗಳು ನಮ್ಮ ಸ್ವರ್ಣಭೂಮಿ ಫೌಂಡೇಶನ್ಗೆ ಅತ್ಯಾಕರ್ಷಕವಾದ ತೋರಣವಾಗಲಿ, ನಮ್ಮ ತಾಯಿ ಭುವನೇಶ್ವರಿಗೆ ನೈವೇದ್ಯವಾಗಲಿ ಅಂತ ಹೇಳ್ತಾ ಈಗ ಕವಿಗೋಷ್ಠಿಯ ಒಂದು ಶುಭಾರಂಭವನ್ನ ಮಾಡೋಣ. ಈ ಒಂದು ಕವಿಗೋಷ್ಠಿಗೆ ಚಾಲನೆಯನ್ನ ನೀಡೋದಕ್ಕೆ ಅತಿಥಿಗಳು ಆಗಿ ಬಂದಿರುವಂತಹ ಡಾಕ್ಟರ್ ಇಂಚರಾನಾರಾಯಣ ಸ್ವಾಮಿ ಅವರು, ಸಾಹಿತಿಗಳು ಹಾಗೂ ಅಧ್ಯಕ್ಷರು ರಂಗಂಚರ ಕೋಲಾರ ಇವರು ಕವಿಗೋಷ್ಠಿಗೆ ಚಾಲನೆಯನ್ನ ನೀಡಲಿದ್ದಾರೆ. ಸರ್, ನಮ್ಮೆಲ್ಲರ ಕವಿತೆಗೆ ಸಿಗಲಿ ನಿಮ್ಮ ಮತ. ಈ ಉಳಿದ ತಮಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನಾನು ಎಲ್ಲರೂ ಮಾತಾಡೋದಿಲ್ಲ, ಈಗಾಗಲೇ ಸಮಯ ಆಗಿದೆ ಅಂತ ನನಗೊಂದು ಪ್ರಶ್ನೆ ಇದೆ. ಇದರಿಂದ ನಾನು ಒಂದೇ ಒಂದು ಮಾಮೂಲಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಕಾವ್ಯವನ್ನು ಬರೆಯುವ ನಿಟ್ಟಿನಲ್ಲಿ ಅಥವಾ ಕವಿತೆ ಬರೆಯುವ ನಿಟ್ಟಿನಲ್ಲಿ, ಕವನವನ್ನು ಬರೆಯುವ ನಿಟ್ಟಿನಲ್ಲಿ ಯಾವ ಆಲೋಚನೆಗಳನ್ನು ಇಟ್ಕೊಂಡು ಬರೀತಾ ಇದ್ದೀವಿ ಅನ್ನೋದನ್ನ ಬಹುಶಃ ವೇದಿಕೆ ಮೇಲೆ ಮಾತಾಡಿದಂಥ ಎಲ್ಲ ಹಿರಿಯರು ಅವರ ಮಾತುಗಳ ಒಳಗುಟ್ಟುಗಳನ್ನು ನಾವು ಅರಿಬೇಕಾಗಿದೆ. ಅದರ ಜೊತೆಯಲ್ಲಿ ಒಬ್ಬ ಬರಹಗಾರನಿಗೆ ನಾನು ಹೇಳುತ್ತಿದ್ದೇನೆ, ಒಬ್ಬ ಬರಹಗಾರನ ಒಳಗಡೆ ಇರುವಂತಹ ತಳಮಳಗಳು, ಅಂತರಾಳದ ಒಂದು ನೋವು, ಕಾವ್ಯ ರೂಪದಲ್ಲಿ ಬರುವಂಥ ಸಂದರ್ಭದಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನ ಒಳಗೊಂಡಂತೆ ಹೊರಗಡೆ ತರಬೇಕು. ಆದರೆ ನಾವು ಇವತ್ತು ಸಾಹಿತ್ಯವನ್ನು ಕೆಲವು ಕಡೆ, ಎಲ್ಲರೂ ನಾನು ಉದ್ದೇಶ ಇಟ್ಕೊಂಡಿಲ್ಲ, ಕೆಲವರು ಬರೀತೀವಿ ಸಾಹಿತ್ಯ, ಅದಕ್ಕೆ ತಿರುಳು ಇರೋದಿಲ್ಲ, ಹೊರಡು ಇರೋದಿಲ್ಲ, ಅನ್ನೋದೇ ಬರಿಬಾರದು ಅಂತ ನಾನು ಹೇಳೋದಿಲ್ಲ. ಬರಿತಾ ಬರಿತಾ ನಾವು ಒಂದು ಸಾಕ್ಷಿ ಪ್ರಜ್ಞೆಗಳನ್ನ ಒಳಗಡೆ ಇಟ್ಕೊಂಡು ಒಂದು ಸಮಾಜದ ಮೌಲ್ಯಗಳನ್ನ ತಿಳುವಳಿಕೆ ಕೊಡುವಂತ ಒಂದು ಸಾಹಿತ್ಯವನ್ನ ಕೊಟ್ಟಾಗ ಆ ಸಾಹಿತ್ಯಕ್ಕೆ ಒಂದು ಉಳಿವು ಇರುತ್ತೆ, ಅದಕ್ಕೆ ಹಳಿವಿರೋದಿಲ್ಲ ಅಂತ ಹೇಳ್ತಾ ಸ್ವರ್ಣಭೂಮಿ ಫೌಂಡೇಶನ್ ನಾಡಿನಾದ್ಯಂತ ಎಲ್ಲ ಕಡೆ ಬೇರೆ ಬೇರೆ ಸ್ಥಳಗಳಲ್ಲಿ ನಾವೆಲ್ಲ ಸುಮಾರು 95-96ರಲ್ಲಿ ನಾನು ಒಂದು ಕವನಗಳನ್ನು ಬರೆಯೋದಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ನನಗೆ ಮನ್ನಣೆ ಸಿಕ್ಕಿದ್ದು 2015-16 ಸ್ಟಾರ್ಟಿಂಗ್. ಅಂದರೆ ಎಷ್ಟು ವರ್ಷಗಳ ಕಾಲ ನಾನು ಬರ್ಕೊಂಡು ಗುರುಸೋರೇ ಇರಲಿಲ್ಲ. ಅಂತ ನಿಟ್ಟಿನಲ್ಲಿ ಸ್ವರ್ಣಭೂಮಿ ಫೌಂಡೇಶನ್ ಆಗ್ಬೋದು, ಆಮೇಲೆ ಕರ್ನಾಟಕ ರಾಜ್ಯ ಶಿಕ್ಷಕರ ಸಾಹಿತ್ಯ ಪರಿಷತ್ ಕೂಡ ಮಾಡ್ಕೊಂಡಿದ್ದಾರೆ. ಆ ಎರಡು ಸಂಸ್ಥೆಗಳ ವತಿಯಿಂದ ಬೇರೆ ಬೇರೆ ನಮ್ಮ ಕೋಲಾರದಲ್ಲಿರುವಂಥ ಎಲ್ಲ ಸಂಸ್ಥೆಗಳನ್ನು ಒಳಗೂಡಿಸ್ಕೊಂಡು, ಕೆಲವರು ಅಯ್ಯೋ ಈ ಸಂಸ್ಥೆಗಳು ನಮ್ಮ ಹತ್ರ ಬಂದರೆ ನಮಗೆಲ್ಲಿ ಸಮಸ್ಯೆ ಆಗುತ್ತೋ ದೂರನೇ ಇಡ್ತಾರೆ ಸಾಧ್ಯವಾದಷ್ಟು, ಆದರೆ ಶಿವಕುಮಾರ್ ಆಗ್ತಾರಲ್ಲ, ಸುಮಾರು ನಮ್ಮಂಥ ಸಂಸ್ಥೆಗಳನ್ನು ಜೊತೆಗೆ ಹಾಕೊಂಡು ನಮ್ಮದೇ ಆದಂಥ ನಮ್ಮದು ರಂಗಭೂಮಿ, ಮಕ್ಕಳ ರಂಗಭೂಮಿಯನ್ನು ನಾವು ಕೋಲಾರದಲ್ಲಿ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಏನೇ ರಂಗ ಚಟುವಟಿಕೆಗಳಿಗೆ ಬೇಕಾದಂಥ ಸಂದರ್ಭದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದಾಗಲಿ ಅಥವಾ ಬೇರೆ ಯಾವುದೇ ಜಾನಪದ ಪರಿಷತ್ತನ್ನು ಬಳಸಿಕೊಳ್ಳುವುದಾಗಲಿ, ಆಮೇಲೆ ರೋಟರಿ ಸಂಸ್ಥೆಯನ್ನು ಬಳಸಿಕೊಂಡು ಬೆಳೀತಾ ಇರುವಂಥದ್ದಾಗಲಿ, ಎಲ್ಲವನ್ನೂ ಕೂಡ ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಸರ್ವತೋಮುಖವಾಗಿ ಅವರು ಬೆಳೀತಾ ಇದ್ದಾರೆ. ಅವರು ಬೆಳೆಯೋದ್ರ ಜೊತೆಗೆ ಎಲ್ಲೋ ಎಲ್ಲೇ ಮೇಲೆ ಕಾಯಿಗಳ ಕಾಣದೆ, ಸಮಾಜದಲ್ಲೇ ಕಾಣದೆ ಹೋಗಿರುವಂಥವ್ರನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗುರುತಿಸಿ ಅವರನ್ನ ಒಂದು ಪ್ರಶಂಸನೀಯವಾಗಿ ಅವರನ್ನ ಪ್ರಶಂಸೆ ಮಾಡಿ ಒಂದು ಪ್ರಶಸ್ತಿ ಪತ್ರ ಕೊಟ್ಟು ಅವರನ್ನು ಸುತ್ತಂತ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹಾಗೆಯೇ ನಾನು ಸಹ ಕನ್ನಡದ ಸೇವೆ ಸುಮಾರು 5 ವರ್ಷಗಳಿಂದ 35,000 ಜನ ಕವಿಗಳಿಗೆ ನಡೆಸ್ತೀನಿ. ಅದು ಇತರ ಸಾಹಿತ್ಯ ಕೊಟ್ಟಿಗೆ ಅಂತ ಫೇಸ್ಬುಕ್ಕಲ್ಲಿ ತಾವು ನೋಡ್ಬೋದು, ಯಾರು ಬೇಕಾದ್ರೂ ಮುಕ್ತವಾಗಿ ಬರೀಬಹುದು. ಪ್ರತಿ ಸೋಮವಾರ ಸ್ಪರ್ಧೆ ಕೊಡ್ತೀವಿ, ಬೇರೆ ಬೇರೆ ವಿಭಿನ್ನ ಸಾಹಿತ್ಯ ಪ್ರಕಾರಗಳನ್ನ ನಾವಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡ್ತೀವಿ. ಅದರಲ್ಲಿ ಅದ್ಭುತವಾದಂಥ ಒಂದು ಕವಿಗಳು ಹೊರಹೊಮ್ಮಿದ್ದಾರೆ. ಆ ಥರ ಹೊರಹೊಮ್ಮದಂಥ ಕವಿಗಳು ಅಲ್ಲಿ ತ್ಯಾಗರಾಜ್ ಕೂಡ ಒಬ್ಬರು ನಮ್ಮ ಮೈಸೂರು ಸ್ನೇಹಿತರವರು ಮೊಟ್ಟ ಮೊದಲ ಬಾರಿಗೆ ನಮಗೆ ಕೋಲಾರಕ್ಕೆ ಕರೆಸ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ಅವರು ತೊಡಗಿಸ್ಕೊಂಡಂಥ ರೀತಿ, ಸೊ ಇವೆಲ್ಲವೂ ಕೂಡ ನಾವು ಮನ್ನಣೆ ತೆಗೆದುಕೊಂಡು ಮತ್ತೊಮ್ಮೆ ನಾನು ಹೆಚ್ಚಾಗಿ ಮಾತಾಡೋದಿಲ್ಲ. ಭಾಷೆ ಮೇಲಿನ ಹಿಡಿತ ನಮಗೆ ಕಾವ್ಯ ಬರೆಯೋಕ್ಕೆ ಇರಬೇಕು. ತಾಯಿ ನೆಲ ತಾಯಿ ನುಡಿ ಯಾರು ಮರೀತಾರೋ ಅವ್ರು ಏನನ್ನೂ ಸಾಧನೆ ಮಾಡೋದಕ್ಕೆ ಹಾಗೆ. ಅನ್ನಂದ್ರೆ ತಾಯಿ ಮಾತೃಭಾಷೆನಲ್ಲೇ ಶಿಕ್ಷಣ ಕೊಡಬೇಕಂತ ಏಕೆ ಹಿರಿಯರು ತಜ್ಞರು ಹೇಳ್ತಾರೆ ಅಂದರೆ, ಆ ಮಾತೃಭಾಷೆ ಬೆಳಿಬೇಕಂದ್ರೆ ನಾವು ಮಕ್ಕಳಿಗೆ ಸುಮಾರು 1ರಿಂದ 5ನೇ ತರಗತಿವರೆಗೂ ಆ ಒಂದು ಮಾತೃಭಾಷೆಯಲ್ಲೇ ಶಿಕ್ಷಣ ಕೊಟ್ಟಾಗ, ಇನ್ನೊಂದು ಕನ್ನಡದಲ್ಲಿ ಸ್ಪಷ್ಟತೆಯನ್ನು ನಮಗಿದ್ದಾಗ ನಾವು ಬೇರೆ ಭಾಷೆಯನ್ನು ಕಲಿಯೋದು ಸುಲಭ. ನನ್ನ ಮಾತೃಭಾಷೆನೇ ನನಗೆ ಸರಿಯಾಗಿ
ಬೇರೆ ಭಾಷೆಗಳನ್ನ ನಾನು ಕಲಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ನಾನು ಕೊನೆಯ ಒಂದು ಕವನವನ್ನು ವಾಚನ ಮಾಡಿ ಶೀರ್ಷಿಕೆ ಗಾನಕೋಗಿಲೆ ಸರ್ವ ಋತುಗಳಲ್ಲೂ ಹಾಡಿತು ಅಂತ ಹೇಳಿ. ಸರ್ವ ಋತುಗಳಲ್ಲಿ ಸಾಗುತ್ತಿದೆ ಕನ್ನಡದ ಗಾನ, ಸರ್ವ ಋತುಗಳಲ್ಲಿ ಸಾಗುತ್ತಿದೆ ಕನ್ನಡದ ಗಾನ, ಬೇಲೂರು ಹಳೆಬೀಡು ಶಿಲ್ಪಗಳ ಶಿಲ್ಪಯಾನ. ಕನ್ನಡವನ್ನು ಮರೆತವರ ಬಗ್ಗೆ ಮರುಗುತ್ತಿದೆ ಮನ, ಕನ್ನಡವನ್ನು ಮರೆತವರ ಬಗ್ಗೆ ಮರುಗುತ್ತಿದೆ ಮನ, ಏನು ಮಾಡಲಿ ಕತ್ತಲೆ ಕವಿದಿದೆ ಜನರ ಮನ. ಗಾನಕೋಗಿಲೆ ಸರ್ವ ಋತುಗಳಲ್ಲಿ ಹಾಡಿತು, ಎಲ್ಲೇ ಇರು ಹೇಗೆ ಇರು ಇರಬೇಡ ಮೈಮರೆತು. ಹಾಲು ಜೇನಿನ ಸವಿಯಲ್ಲಿ ಮತ್ತೆ ಮತ್ತೆ ಹಾಡಿತು, ಚೈತ್ರದಲ್ಲಿ ರಸಬಗೆಯಲ್ಲಿ ಕೋಗಿಲೆ ಮೋಡಿ ಮಾಡಿತು. ಬನವ ಸುತ್ತಿ ಸುಳಿದರು ಎಲ್ಲೆಲ್ಲೂ ಹಸಿರು ತೋರಣ, ಬನವ ಸುತ್ತಿ ಸುಳಿದರು ಎಲ್ಲೆಲ್ಲೂ ಹಸಿರು ತೋರಣ, ಜೀವದ ಉಸಿರು ಹಸಿರು ಮಾಡಬೇಡಿ ಮಾರಣ. ಹರಿಯದೆ ಜನರ ಭಾವಗಳಲ್ಲಿ ಮೂಡಿದೆ ತಲ್ಲಣ, ಹರಿಯದೆ ಜನರ ಭಾವಗಳಲ್ಲಿ ಮೂಡಿದೆ ತಲ್ಲಣ, ಮಾಡಬೇಕಾಗಿದೆ ನಾವೆಲ್ಲರೂ ಸೇರಿ ಪರಿಸರದ ದಿನ. ಹೇಗಿದೆ ಉಸಿರು ನಿಂತ ಮೇಲೆ ಹಳಿದ ಭಾವಗಳು, ಹೇಗಿದೆ ಉಸಿರು ನಿಂತ ಮೇಲೆ ಹಳಿದ ಭಾವಗಳು, ಉಸಿರಿರುವಾಗ ಹಸಿರು ಬೆಳೆಸಿದ ಮನಸ್ಸುಗಳು, ಉಸಿರಿರುವಾಗ ಹಸಿರು ಬೆಳೆಸಿದ ಮನಸ್ಸುಗಳು, ಮನವ ಒಂದು ಆಶ್ರಯವಿಲ್ಲದ ತಾಣಗಳು, ಎದುರು ನೋಡುತ್ತಿದೆ ಅಳಿದು ಹೋದ ಕನಸುಗಳು. ಧನ್ಯವಾದ.